ಇದು ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಆ ಥರ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ML ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಥರ ಸರಣಿ ಘಟಕ ಪರೀಕ್ಷೆಗಳನ್ನ ಇಕ್ಕಿದ್ದಕ್ಕೆ ನಮ್ಗೆ ತುಂಬ ಯೂಸ್ ಆಗ್ತಿದೆ. MLA ಸರ್ ಅವರು ನಮಗೆ ಈ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಕೊಡ್ತಿದ್ದಾರೆ. I hope this year we'll get 100% results. Thank you Pradeep Ishwar sir. ಹೌದು ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅಂದರೆ ಅದೊಂದು ಶಕ್ತಿ ಅಂತ ಚಿಕ್ಕಬಳ್ಳಾಪುರ ಜನ ಹೇಳ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾತನಾಗಿ ಜನರ ಸೇವೆಯಲ್ಲಿಯೂ ಎನಿಸಿಕೊಂಡು ಕಡಿಮೆ ಅವಧಿಯಲ್ಲಿ ರಾಜ್ಯ ಮಟ್ಟದಲ್ಲಿ ವಿನೂತನ ಕಾರ್ಯಕ್ರಮಗಳ ಮೂಲಕ ಹೆಸರಾದ ಏಕೈಕ ರಾಜಕಾರಣಿ ಅಂದರೆ ಅದು ಶಾಸಕ ಪ್ರದೀಪ್ ಈಶ್ವರ್. ಶಾಸಕರಾದ ಮೇಲೆ ಕ್ಷೇತ್ರದ ಜನರ ಅವರ ಮನೆ ಬಾಗಿಲ ಬಳಿಯೇ ಅವರ ಸಮಸ್ಯೆಗಳನ್ನು ಆಲಿಸಲು ನಮಸ್ತೆ ಚಿಕ್ಕಬಳ್ಳಾಪುರ ಗ್ರಾಮೀಣ ಭಾಗದವರಿಗಾಗಿ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿ ಜನರ ಆರೋಗ್ಯದ ದೃಷ್ಟಿಯಿಂದ 10 ಅಮ್ಮ ಆಂಬ್ಯುಲೆನ್ಸ್ ಆರೋಗ್ಯ ಸೇವೆಗಾಗಿ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಟ್ಟೆಗಳನ್ನು ವಿತರಿಸಿ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 70,000 ಸೀರೆಗಳು ನೀಡಿದ್ದು ಅನಾಥ ಮಕ್ಕಳ ಹೆಸರಲ್ಲಿ 1 ಲಕ್ಷ ಹಣ ಡೆಪಾಸಿಟ್ ಮಾಡಿದ ಹೆಗ್ಗಳಿಕೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸೇರುತ್ತೆ. ಅದರಲ್ಲಿ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ SSLC ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳ ಹೆಸರು ಮಂಚೂಣಿಗೆ ತರಬೇಕೆಂದು, ಅದರಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಪರೀಕ್ಷೆಗಳು ಸುಲಭವಾಗಲೆಂದು ಹೊಸ ವಿದ್ಯಾಭ್ಯಾಸ ಮಾರ್ಗಸೂಚಿಯನ್ನೇ ಹೊರಡಿಸಿದ್ದರು. SSLC ವಿದ್ಯಾರ್ಥಿಗಳಿಗೆ ಪ್ರತಿ ಸಿಲೆಬಸ್ಗೆ ಪರೀಕ್ಷೆ ನಡೆಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಎಂಬ ಭಯ ಹೋಗುತ್ತದೆ ಹಾಗೂ ಹೆಚ್ಚು ಅಂಕಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಇದು ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಉಪಯುಕ್ತವಾಗುತ್ತದೆ ಎಂದಿದ್ದರು. ಅದರಂತೆ ಸತತ 48 ದಿನಗಳಿಂದ 48 ಪರೀಕ್ಷೆಗಳು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ನಡೆದಿದ್ದು, ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರೀಕ್ಷೆ ಬರೆದಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನನ್ನ ಹೆಸರು ಕಲ್ಪನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ML ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು MLA ಘಟಕ ಪರೀಕ್ಷೆಗಳನ್ನು ಕೊಡುವುದರಿಂದ ನಮಗೆ ತುಂಬ ಸುಲಭವಾಗ್ತಾಯಿದೆ ಸರ್. ಆಮೇಲೆ ಈ ಸರಣಿ ಘಟಕ ಪರೀಕ್ಷೆಗಳು ಕೊಡುವುದರಿಂದ ನಮಗೆ ತುಂಬ ಅನೇಕ ಫೋಕಸ್ ಕ್ವಶನ್ಗಳನ್ನು ಆಮೇಲೆ ಸುಲಭವಾಗಿ ಅರ್ಥವಾಗುತ್ತಿದೆ. ಮತ್ತು ಹಿಂದಿಯಲ್ಲಿ ವ್ಯಾಕರಣ, ಇಂಗ್ಲೀಷಲ್ಲಿ ವ್ಯಾಕರಣ ಮತ್ತು ಗಣಿತ ಥಿಯರಮ್ಸು ಎಲ್ಲ ತುಂಬ ಚೆನ್ನಾಗಿ ಅರ್ಥವಾಗ್ತೈತೆ. ಇದರಿಂದ ಫೈನಲ್ ಎಕ್ಸಾಮಲ್ಲೂ ಸಹ ನಮಗೆ ಭಯ ಇಲ್ದಿರ ಬರೆಯುವಂತಹ ಇದು ಬಂದಿದೆ ನಮಗೆ. ನನ್ನ ಹೆಸರು ಅಮೂಲ್ಯ. ನಾವು ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇವೆ. ಜಸ್ಟ್ ಇವಾಗ ತಾನೇ 47th ಎಕ್ಸಾಮ್ ಬರೆದು ಪ್ರದೀಪ್ ಈಶ್ವರ್ ಸರ್ ಅವ್ರದ್ದು 47th ಎಕ್ಸಾಮ್ ಬರೆದು ಬಂದಿದ್ದೀವಿ. ನಾಳೆ 48 ಎಕ್ಸಾಮ್ ಸೋಷಿಯಲ್ ಕಂಪ್ಲೀಟ್ ಆದರೆ 48 ಎಕ್ಸಾಮ್ಸ್ ಕಂಪ್ಲೀಟ್ ಆಗುತ್ತೆ. ಅದರಿಂದ ನಮಗೆ ತುಂಬ ಯೂಸ್ ಆಗಿದೆ. ನಾವು ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಪೂರ್ತಿ ಓದಿದ್ದೀವಿ. ಅದರಿಂದ ನಮಗೆ ತುಂಬ ಯೂಸ್ ಆಗ್ತಿದೆ. ಆ್ಯನ್ಯುವಲ್ ಎಕ್ಸಾಮ್ಗೂ ಇದು ನಮ್ಗೆ ತುಂಬ ಯೂಸ್ ಆಗ್ತಿದೆ. ಇದು ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಆ ಥರ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ನಾವು ಫಸ್ಟ್ ಸ್ಕೋರಿಂಗಲ್ಲೆಲ್ಲ ಕಡಿಮೆ ಸ್ಕೋರ್ ಮಾಡ್ತಿದ್ವಿ. ಈಶ್ವರ್ ಸರ್ ಎಕ್ಸಾಮ್ ಕೊಡ್ತಿರೋದ್ರಿಂದ ನಾವು ಒಳ್ಳೆ ಸ್ಕೋರಿಂಗ್ ಮಾಡ್ತಿದ್ದೀವಿ ಸರ್. ಅದರಿಂದ ಎಲ್ಲ ನಮ್ಗೆ ತುಂಬ ಯೂಸ್ ಆಗುತ್ತೆ. ನನ್ನ ಹೆಸರು ನಾಗಲಕ್ಷ್ಮಿ ದೇವಿ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪ್ಸಂದ್ರ ಚಿಕ್ಕಬಳ್ಳಾಪುರದಲ್ಲಿ 10ನೇ ತರಗತಿಯಾಗಿ ವ್ಯಾಸಂಗ ಮಾಡುತ್ತೀರಿ. ಸೊ ಈಗ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಸರಳಿ ಘಟಕ ಪರೀಕ್ಷೆಯನ್ನು ಪ್ರತಿದಿನ ಏರ್ಪಡಿಸಿದ್ದಾರೆ. ಇದರಿಂದ ನಮಗೆ ತುಂಬ ಉಪಯೋಗವಾಗ್ತಿದೆ. ನಾವು ಓದಿರೋ ದಿನ 10 ಸರಿ ಹೇಳ್ಕೊಡೋ ಬದಲು ಒಂದು ಸತಿ ಬರೆದ್ರೆ ಅದು ನಮ್ಮ ಮೈಂಡಲ್ಲಿ ಹಂಗೆ ಸ್ಟೋರೇಜ್ ಆಗ್ತೈತೆ. ಸೊ ನಮ್ಗೆ ಇದರಿಂದ ಉಪಯೋಗ ಆಗ್ತಿದೆ. ಇವಾಗ ನಾವು ಎಕ್ಸಾಮ್ ಬರೀಬೇಕಾದ್ರೆ ತುಂಬ ಭಯ ಆಗ್ತಿದೆ. ಇವಾಗ CC ಕ್ಯಾಮ್ರಾ ಫೋಟೋಸ್ ಇರ್ತಾವಪ್ಪ, ಯಾವ ಥರ ಬರೀಬೇಕು ಅಂತ ತುಂಬ ಭಯ ಆಗ್ತಿದೆ. ಅದು ಇದರಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಯಾವ ಥರ ಕ್ವಶನ್ಸ್ ಬರ್ತವೆ, ಯಾವ ಥರ ಅಟೆಂಡ್ ಮಾಡಬೇಕು ಮತ್ತು ಸಮಯ ಪ್ರಜ್ಞೆ ಇರ್ತೈತೆ. ಈ ಕ್ವಶನ್ನ ಇಂಥ ಸಮಯದಲ್ಲಿ ನಾವು ಮುಗಿಸ್ಬಿಡ್ಬೋದು. ಈ ಕ್ವಶನ್ನ 1 ಅಂಕ ಪ್ರಶ್ನೆ 2 ಅಂಕ ಪ್ರಶ್ನೆ ಅಂತ ಪ್ರಶ್ನೆಗಳು ಕೊಡ್ತಾರೆ. ಅದನ್ನು ಯಾವ ಥರ ನಾವು ಬರೀಬೇಕು ಅಂತ ನಮ್ಗೆ ಈಗಲಿಂದನೂ ಗೊತ್ತಾಗುತ್ತೆ. ಈ ಸರು ನಮಗೆ ಈ ಥರ ಏರ್ಪಡಿಸಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ನಮಗೆ ನಮ್ಮ ಶಾಲೆಯಲ್ಲಿ ಟೀಚರ್ ಗ್ರಾಮರ್ ಹೇಳ್ಬೇಕಾದ್ರೆ ನಮಗೆ ತುಂಬ ಭಯ ಆಗ್ತಿತ್ತು. ಈ ಥರ ಹೇಳಿದ್ರೆ ಯಾವ ಥರ ಬರೀಬೇಕು ಅಂತೇಳ್ಬಿಟ್ಟು ನಾವು ಎಷ್ಟೇ ಸರಿ ಟೀಚರ್ ಹೇಳಿದ್ರು ನಮ್ಗೆ ಅರ್ಥ ಆಗೋಲ್ಲ. ಅದನ್ನು ಪ್ರತಿದಿನ
ಪ್ರತಿದಿನ ಒಂದೊಂದು ಈಗ 1ರಿಂದ 8 ಘಟಕ ಪರೀಕ್ಷೆಗಳು ಬರೆದಿದ್ದೀವಿ ಒಂದೊಂದು ಸಬ್ಜೆಕ್ಟ್ ಬಂದುಬಿಟ್ಟು. ನಮ್ಮ ಪ್ರಜ್ಞೆ ಎಲ್ಲಿವರೆಗೂ ಹೋಗಿದೆ ಅಂತ ನಮಗೆ ಅರ್ಥ ಆಗ್ತಿದೆ. ಈ ಸ್ಟೇಜಿಂದ ನೆಕ್ಸ್ಟ್ ಲೆವೆಲ್ಗೆ ಯಾವ ಥರ ಹೋಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಈ ಥರ ಸರಣಿ ಘಟಕ ಪರೀಕ್ಷೆಗಳನ್ನ ಇಕ್ಕಿದ್ದಕ್ಕೆ ನಮ್ಗೆ ತುಂಬ ಯೂಸ್ ಆಗ್ತಿದೆ. MLA ಸರ್ ಅವರು ನಮಗೆ ಈ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಕೊಡ್ತಿದ್ದಾರೆ. ಸೊ ಇದೇ ಥರ ಕೊಟ್ಟಿದ್ದಕ್ಕೆ ನಮಗೆ ಎಕ್ಸಾಮ್ ಭಯ ಇರಲ್ಲ. ಎಕ್ಸಾಮ್ ಬಂದಿದ್ದ ತಕ್ಷಣ ಆರಾಮಾಗಿ ಬರೀಬೋದು. ಈ ಥರ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು ಅಂತ ಬಯಸ್ತಾ ಇದ್ದೀನಿ. ಈ ಥರ ಮಾಡಿದ್ದಕ್ಕೆ ಒಳ್ಳೆಯದಾಗಿದೆ ನಮಗೆ. My name is Venala and I am studying in 10th standard from St. Joseph Convent School. I would like to thank our MLA Sir Pradeep Ishwar for conducting this test series. This is helping to increase our concentration and also memorize our part 1 syllabus. I hope this year we'll get 100% results. Thank you Pradeep Ishwar sir. ಅಲ್ಲಿ ಓದ್ತಾ ಇದ್ದೀನಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ. ಫಸ್ಟ್ 48 ಎಕ್ಸಾಮ್ ಅಂದಾಗ ನಮ್ಗೆ ಭಯ ಆಯಿತು. ಮತ್ತು ಡೈಲಿ ಒಂದೊಂದು ಎಕ್ಸಾಮ್ ಕೊಡಬೇಕಾದ್ರೆ ನಮ್ಗೆ ಈಸಿ ಅನ್ನಿಸ್ತು. ಒಂದೊಂದು ಚಾಪ್ಟರ್ ಕ್ಲೀನಾಗಿ ಕಂಪ್ಲೀಟಾಗಿ ಸ್ಕೋರ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಇದು ಕಂಪ್ಲೀಟಾಗಿ ಕಲಿತಾ ಇದ್ವಿ. ಇದು ಆನ್ಯುವಲ್ ಎಕ್ಸಾಮ್ಗೆಲ್ಲ ಫುಲ್ ಹೆಲ್ಪ್ ಆಗ್ತಿದೆ ನಮಗೆ. ಮತ್ತು ಈಸಿಯಾಗಿ ಸ್ಕೋರ್ ಮಾಡೋಕ್ಕೆ ಸಹ ಆಗ್ತಿದೆ. ಫಸ್ಟ್ ಚಾಪ್ಟರ್ ಫುಲ್ಲು ಒಂದು ಸರಿ ಕಲ್ತ್ಕೊಂಡ್ರೆ ಫುಲ್ ಈಸಿ ಅನಿಸುತ್ತೆ ಪೇಪರ್ ಫುಲ್ಲು. ಮತ್ತು ಇದಕ್ಕೆ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಅವ್ರ ಟೈಮೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ ಓದೋದಕ್ಕೆ. MLA ಸರ್ ಕೊಟ್ಟಿರೋ ಟೆಸ್ಟ್ಗೆ ಸರಿ ಎಲ್ಲ ಸ್ಕೋರ್ ಎಲ್ಲ ಸ್ವಲ್ಪ ಕಡಿಮೆ ಬರ್ತಾಯಿತ್ತು. ಈಗೆಲ್ಲ ಸ್ವಲ್ಪ ಜಾಸ್ತಿ ಬರ್ತಿದೆ. ಕ್ವಶನ್ಸ್ ಎಲ್ಲ ಯಾವ್ಯಾವ ಥರ ಕೊಡ್ತಾರೆ ಅನ್ನೋದೆಲ್ಲ ನಮ್ಗೆ ತಿಳಿತಾ ಇದೆ. ಒಂದೊಂದು ಟೆಸ್ಟ್ ಬರ್ದಾಗೆಲ್ಲ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾವ ಥರ ಬರುತ್ತೆ ಅನ್ನೋದೆಲ್ಲ ನಮ್ಗೆ ತಿಳಿತಾ ಇದೆ ಸರ್. Sanjana, I'm studying in 10th standard in St. Joseph Convent Girls High School. By this exam we are improving our knowledge and memorizing all the part 1 textbooks, and by this test we can face our board exam easily. Now only we wrote our 47th test and we came. This exam is so improving and it's so becoming so easy to us to recall all the portions. And thank you sir for giving these opportunities and giving this test and improving our knowledge. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ 4,000ಕ್ಕೂ ಹೆಚ್ಚು SSLC ವಿದ್ಯಾರ್ಥಿಗಳು 48 ಘಟಕ ಪರೀಕ್ಷೆ ಮಾಡಿದ್ದಾರೆ. ಆದರೆ ಪರೀಕ್ಷೆ ನಡೆಸಲು ಬೇಕಾಗುವ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರ ಬರೆಯಲು ಬೇಕಾಗುವ ಉತ್ತರ ಪತ್ರಿಕೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ವೈಯಕ್ತಿಕವಾಗಿ ಅದರ ವೆಚ್ಚವನ್ನು ಭರಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ತಂಡ ಪ್ರತಿದಿನವೂ ಶಾಲೆಗೆ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸಿ SSLC ಮಕ್ಕಳಿಗೆ ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಶಾಸಕ ಪ್ರದೀಪ್ ಈಶ್ವರ್ಗೆ ಶಾಲಾ ಶಿಕ್ಷಕರು ಸಲಾಂ ಎಂದಿದ್ದಾರೆ. ಕುಮಾರ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ ಚಿಕ್ಕಬಳ್ಳಾಪುರ. ಆದರೆ ಈ ಒಂದು ಪ್ರದೀಪ್ ಸರ್ ಅವರು ಮಾಡಿರುವಂಥ ಒಂದು ಯೂನಿಟ್ ಪರೀಕ್ಷೆಗಳು ಮಾಡ್ತಿದ್ದಾರಲ್ಲ, ಈ ಪರೀಕ್ಷೆ ಮಾಡ್ತಾ ಇರೋದಂದರೆ ಒಂದು 10 ಕ್ವಶನ್ ಕೊಟ್ಟ ಅಂಥ ಸಂದರ್ಭದಲ್ಲಿ ಒಂದು 10 ಕ್ವಶನ್ ಗಟ್ ಮಾಡ್ತಾರೆ. ಗಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು 4 ಅಂತೂ ಕಂಪಲ್ಸರಿ 100% ಮೆಮೊರಿಯಲ್ಲಿ ಉಳಿಯುತ್ತೆ. ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಪಾಠದಲ್ಲೂ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಒಂದು ಎಕ್ಸಾಮಲ್ಲಿ ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೆ ಸಹಾಯ ಆಗ್ತಾಯಿದೆ. ಮೊದಲೇನು ಮಾಡ್ತಾಯಿದ್ರು, ಒಂದು SA1 ಮಾಡ್ತಾಯಿದ್ರು ಮತ್ತು SA2 ಅಂದರೆ ವಾರ್ಷಿಕ ಪರೀಕ್ಷೆ ಮತ್ತು ಮಧ್ಯಂತರ ಪರೀಕ್ಷೆ ಮಾಡ್ತಾಯಿದ್ರು. ಅದರಲ್ಲಿ ಏನು ಹೇಳ್ತಾಯಿದ್ರು ಅಂದರೆ ನಾವೇನು ಬೇಗ ಪಾಠ ಮುಗಿಸಿದ್ದೀವಿ, ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಕೊಡ್ತಾಯಿದ್ದೀವಿ. ಒಂದೊಂದು ಪಾಠವನ್ನು ಕೊಡೋದ್ರಿಂದ ಮಕ್ಕಳಿಗೆ ಹೆವಿ ಅನಿಸೋದಿಲ್ಲ. ಕಡಿಮೆದಲ್ಲಿ ಸಮಯದಲ್ಲಿ ಒಂದು ದಿನಕ್ಕೆ ಒಂದು ಪಾಠ ಅಂದರೆ ಓದ್ಕೊಂಡು ಆರಾಮ್ ಬರ್ತಾರೆ, ಆರಾಮ್ ಓದ್ಕೊಂಡ್ಬಂದು ಈಸಿಯಾಗಿ ಬರೀತಾರೆ. ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಇದು. ಇಂತಹ ಮಾರ್ಗಗಳನ್ನು ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಪ್ರದೀಪ್ ಸರ್ MLA ಅವರು ಪ್ರದೀಪ್ ಸರ್ ಅವರು ಮಾಡಿರುವಂಥದ್ದು ಕೆಲಸ ಗಣನೀಯವಾದದ್ದು. ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಾಲೂಕು ಅತಿ ಹೆಚ್ಚು ಒಂದು ರಿಸಲ್ಟ್ ಬರೋದಕ್ಕೆ ಒಂದು ಸಾಧ್ಯ ಆಗ್ತದೆ. ನಮಸ್ಕಾರ, ನನ್ನ ಹೆಸರು ಗಿರಿಜಾಂಬ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸನ್ಮಾನ್ಯ MLA ರವರು ಪ್ರದೀಪ್ ಈಶ್ವರ್ ಸರ್ ಅವರು ಈ ಒಂದು ಸರಣಿ ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ನಡೆಸ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ಒಂದು ರೀತಿ ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ತಾಲೂಕಿನ ಮಕ್ಕಳ ಒಂದು ಪ್ರಗತಿಗಾಗಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ ಅವರು ಭಾಳ ಶ್ರಮಿಸ್ತಾ ಇದ್ದಾರೆ. ಇದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರಿಂದ ನಾನು ಒಬ್ಬ ಟೀಚರಾಗಿ ಹೇಳಬೇಕು ಅಂತೇಳಂತಂದರೆ, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಾವು 2ನೇ ಭಾಗದ ಅಂದರೆ ಸಿಲೆಬಸ್ಸನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ರಿವಿಷನ್ ಕಡೆಗೆ ಅಷ್ಟೊಂದು ಗಮನ ಹರಿಸೋಕ್ಕೆ ಆಗ್ತಿರಲಿಲ್ಲ, ಒತ್ತಡ ಇದ್ದಿದ್ದರಿಂದ. ಆದರೆ ಈಗ ಈ ಸರಣಿ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ರಿವಿಷನ್ ಮತ್ತು ಸಿಲೆಬಸ್ ಎರಡು ಒಟ್ಟೊಟ್ಟಿಗೆ ಕವರ್ ಆಗ್ತಾ ಇದೆ. ಹಾಗಾಗಿ ನಮಗೂ ಒಂದು ರೀತಿ ಹಗುರ ಅಂತ ಹೇಳಿ ಅನಿಸ್ತಾ ಇದೆ.
ಒಂದು ವಿಚಾರ ಹೇಳಬೇಕು ಅಂತೇಳಂತಂದರೆ ಜನವರಿಯಿಂದ ಈ ಒಂದು ಸರಣಿ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಿದ್ರೆ ಇನ್ನಷ್ಟು ರಿವಿಷನ್ಗೆ ಜಾಸ್ತಿ ಮಹತ್ವ ಇರ್ತಿತ್ತೇನೋ ಅಂತ ಹೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಆದರೂ ಕೂಡ ಈಗ ಮಕ್ಕಳ ಒಂದು ಅಭಿವೃದ್ಧಿಯನ್ನು ನೋಡ್ತಾ ಇದ್ದಂಗೆ ಅವರ ಪ್ರಗತಿ ಅಂತೂ ದಿನದಿಂದ ದಿನಕ್ಕೆ ಮೊದಲನೇ ಪರೀಕ್ಷೆಯಿಂದ 2ನೇ ಪರೀಕ್ಷೆಗೆ 2ರಿಂದ 3ಕ್ಕೆ ಹೀಗೆ ಈಗ ಸತತವಾಗಿ 8 ಪರೀಕ್ಷೆಗಳನ್ನು ಮಕ್ಕಳು ಎದುರಿಸಿದ್ದಾರೆ. ಪ್ರತಿ ಸಬ್ಜೆಕ್ಟಲ್ಲೂ 48 ಘಟಕ ಪರೀಕ್ಷೆಗಳನ್ನು ಎದುರಿಸಿರೋದ್ರಿಂದ ಹಂತ ಹಂತವಾಗಿ ಅವರಲ್ಲಿ ಪ್ರಗತಿ ಕಾಣ್ತಾ ಇದ್ದೀವಿ. ಇದು ನಿಜಕ್ಕೂ ಸಂತೋಷದ ವಿಚಾರ. ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. MLA ರವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಅನ್ನದಾನ ಮಹಾದಾನ ಎನ್ನುತ್ತಾರೆ, ಅದರಂತೆ ದಾನದಲ್ಲೇ ವಿದ್ಯಾದಾನ ಶ್ರೇಷ್ಠ ಅಂತಾರೆ. ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಶಾಸಕ ಪ್ರದೀಪ್ ಈಶ್ವರ್ ರವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.